ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಚುನಾವಣಾ ಚಾಣಕ್ಯ, ಅವರದೇ ಇನ್ಚಾರ್ಜ್ ದಾವಣಗೆರೆ ದಕ್ಷಿಣ. ಆಯ್ತು, ಚಾಣಕ್ಯ ಮಾಡಿ ತೋರ್ಸ್ ಗೊತ್ತಾಗತ್ತಲ್ಲ. ಯಾಕೆ ಹೋಗ್ತಾ ಇಲ್ಲ ಅವರು ಮುಸ್ಲಿಂ ಬೀದಿಗೆ? ಯಾಕೆ ಹೋಗೋನಿ ಹೆಂಗಿದ್ರು ಹಾಕ್ತಾರೆ ಓಟು ಅಂತ. ಹೆಂಗಿದ್ರು ಓಟ್ ಹಾಕ್ತಾರೆ. ಮತ್ ಬಿಟ್ಬಿಟ್ಟು ಮತ್ತೆ ಇನ್ಯಾಕೆ ಬಂದ್ರಿ? ನಿಮ್ ಮನೇಲಿ ಕೂರ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಯಾಕೆ ಇದ್ ಮಾಡ್ತಾ ಇದ್ರಿ? ಇಬ್ರಾಹಿಂ ಕಾರಣ, ಅದ ಕಾರಣ, ಚಂದ್ರಶೇಖರ್ ಕಾರಣ, ಮಾರ್ಸಂದ್ರ ಕಾರಣ ಅಂತ ಬಿಟ್ಬಿಡಿ. ಮಾಡಿ ನೀವು. ಭಯ ಶುರುವಾಗಿದ್ಯಾ ಅಂತ? ಭಯ ಶುರುವಾಗಿದ್ಯಾ? ಭಯ ಅಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಸೋಲ್ತಾ ಇದೀವಿ ಅಂತ. ನಾವ್ 2ನೇ ಸ್ಥಾನಕ್ಕೆ ಬಂದ್ರೆ ಸಾಕಾಗಿತ್ತು ಅವ್ರಿಗೆ. 3ನೇ ಸ್ಥಾನದಲ್ಲಿ ಇದೀವಿ, ಹೇಗಾದ್ರೂ ಮಾಡಿ 2ಕ್ಕೆ ಬರ್ಬೇಕು ಅಂತ. ಚುನಾವಣೆ ಮುನ್ನ ಎಲ್ಲವೂ ಕೂಡ ಒಂಥರ ತೂಕ ಕಡಿಮೆ, ಏನೋ ಸುಮ್ಮನೆ ಮಾತಾಡ್ತಾರೆ ಅನ್ಸುತ್ತೆ. ನಾನು ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದಷ್ಟು ವಿಷಯಗಳನ್ನ ನಂಬಿಕೆ ಇಟ್ಟವನು. ಎಲ್ಲ ಸಾಧ್ಯ ಇಲ್ಲಿ. ನಾನು ನಂದೇ ಅಂತಂದವ್ರು ರಾಜಕಾರಣದಲ್ಲಿ ಯಾರು ಉಳಿದಿಲ್ಲ. ಪ್ರೀತಿ ವಿಶ್ವಾಸ ಮಾತ್ರ ರಾಜಕಾರಣಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈ ನಾನು ನಂದು ನಾನೇ ಅಂತಂದವ್ರಲ್ಲ ರಾಜಕಾರಣದೆಲ್ಲ ಮಣ್ಪಾಲಾಗ್ಬಿಟ್ಟವ್ರೆ. ಐ ಅಗ್ರಿ. ಓಕೆ, ಹಾಗಾಗಿ ನಾನು ನೀವು ಹೇಳ್ತೀನಿ, ಶಾಮ್ನೂರ್ ಫ್ಯಾಮಿಲಿನೂ ಕೂಡ ರಾಜಕಾರಣದ ಚುನಾವಣೆಯಲ್ಲಿ ಸೋತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ MP ಸೋತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ MLA ಸೋತಿದ್ದಾರೆ ನಾರ್ತಲ್ಲಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇದೆ. ಬಟ್ ಅಂತಿಮವಾಗಿ ಏನ್ ಸಂದೇಶ ಕೊಡ್ತೀರಿ ದಕ್ಷಿಣ ಜನಕ್ಕೆ? ದಾವಣಗೆರೆ ಮತೀಯ ಸೌಹಾರ್ದತೆ ಮತ್ತು ಎಲ್ಲ ಸಮಾಜಗಳನ್ನ ಒಂದು ತಾಯಿಯ ಮಕ್ಕಳಂತೆ ಬಾಳ್ವೆ ಮಾಡಿದಂತ ನಾಡಿದು. ಕಾಟನ್ ಮಿಲ್ಲು ಮ್ಯಾನ್ಚೆಸ್ಟರ್ ಅಂತಿದ್ರು ಒಂದು ಕಾಲದಲ್ಲಿ. ಇದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಮ್ಯಾನ್ಚೆಸ್ಟರ್. ದುಡಿಯೋ ವರ್ಗ, ಕಾರ್ಮಿಕ ವರ್ಗ, ಶ್ರಮಿಕ ವರ್ಗ ಒಂದು ಕಡೆ, ಗ್ರಾಮಾಂತರ ಪ್ರದೇಶದಲ್ಲಿ ರೈತ ವರ್ಗ ಒಂದು ಕಡೆ. ಇವತ್ತು ಈ ಊರಿನ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಿ ಮತ್ತು ಕಾಂಗ್ರೆಸ್ಸಿಗೆ ಒಂದು ಸಂದೇಶ ಕೊಡಿ. ನೀವು ವಂಶ ರಾಜಕಾರಣ ಮಾಡ್ತಾ ಇದ್ದೀರಿ, ತಪ್ಪು, ನೀವು ತಿದ್ದುಕೊಡಿ. ಇಲ್ಲದಿದ್ರೆ ನಿಮಗೆ ಏನು ಸೋಲಾಗಿದೆಯೋ ಮುಂದೇನೂ ಕೂಡ ಜನರಲ್ ಎಲೆಕ್ಷನ್ನಲ್ಲಿ ಇದೇ ಪರಿಸ್ಥಿತಿ ನಿಮಗೆ ಬರುತ್ತೆ. ಆ ಸೋಲನ್ನು ಅವರಿಗೆ ತೋರಿಸ್ಬೇಕು ಅಂತ ಹೇಳೋದಾದ್ರೆ ನಮ್ಮದು ಡೈಮಂಡ್ ಗುರುತಿಗೆ ಓಟ್ ಕೊಟ್ಟು 32 ವರ್ಷದ ಹುಡುಗ ಆದಿಲ್ ಪಾಷಾ ಅಡ್ವೊಕೇಟು, ಆತನಿಗೆ ನಿಮ್ಮ ಆಶೀರ್ವಾದ ಕೊಡಿ. ಇಷ್ಟೇ ನನ್ನ ಅಪೇಕ್ಷೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.